ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ರಾಮದಾಸ್, ಈ ದಸರೆಯ ಹೊರತುಪಡಿಸಿ ಕೂಡ ನೀವು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು. ಈ ಇಲಾಖೆಗೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ 24/7 ಒಂದು ರಹಸ್ಯ ಕಾರ್ಯಾಚರಣೆ ಮೂಲಕ ದೊಡ್ಡ ರಾಕೆಟನ್ನು ರಾಜ್ಯದ ಜನತೆ ಮುಂದೆ ಇಟ್ಟರು. ಅದರಲ್ಲಿ ರಾಮದಾಸ್ ಕೂಡ ಭಾಗಿ. ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಪಾಲು ಹೋಗ್ತಾ ಇದೆ, ಹಣ ಹೋಗ್ತಾ ಇದೆ ಅನ್ನೋ ಮಾತನ್ನು ಅಲ್ಲಿ ಕೆಲವರು ಏಜೆಂಟ್ ಆಡಿದರು. ಏನಿಲ್ಲ ನಿಮ್ಗೆ ಉತ್ತರ? ಯಾವ ಕ್ಷಣದಲ್ಲಿ ರಾಮದಾಸ್ ಇಲಾಖೆಯಲ್ಲಿ ಒಂದೇ ₹1 ಹಣ ತೊಗೊಂಡಿದ್ದಾನೆ ಅಂದರೆ 10 ನಿಮಿಷದೊಳಗಡೆ ನಾನು ರಾಜೀನಾಮೆ ಕೊಟ್ಟು ಹೋಗುವಂಥದ್ದು ಮನಸ್ಸಿನ ಸ್ಥಿತಿಗೆ ಬಂದಿದ್ದು. ನನ್ನ ಪ್ರಕರಣ ಇದೇ ಥರ ನಡೆದಿದೆ. 2 ಪ್ರಕರಣಗಳು ನಡೆದಿದೆ. ನರ್ಸಿಂಗಲ್ಲಿ ನಾನು ಬಂದು ನೋಡಿದಂಥ ಸಮಯದಲ್ಲಿ ಬೀದರ್ನಲ್ಲಿ ಇದ್ದಂಥವ್ರು, ಗುಲ್ಬರ್ಗಾದಲ್ಲಿ ಇದ್ದಂಥವ್ರು ಬೆಂಗಳೂರು ಬಂದು ಎಕ್ಸಾಮಿನೇಷನ್ ಬರೆಯುವಂಥ ವ್ಯವಸ್ಥೆಗಳು ಪ್ರಾರಂಭ ಆಗಿತ್ತು. ನನಗೆ ಅಲ್ಲಿಯವ್ರು ಯಾಕೆ ಇಲ್ಲಿ ಬಂದು 2,000, 3,000, 4,000 ಮಕ್ಕಳು ಬರೀತಾರೆ ಇಲ್ಲಿಗೆ. ಆನಂತರದಲ್ಲಿ ಸಹಜವಾಗಿ ನನಗೆ ಹಣ ಕೊಡಲಿಕ್ಕೋಸ್ಕರವಾಗಿ ಬಂದರು. ₹50 ಲಕ್ಷ ಹಣವನ್ನು ಕೊಡಲಿಕ್ಕೋಸ್ಕರವಾಗಿ ಬಂದರು. ಅದನ್ನು ನೇರವಾದಂಥ ರೀತಿಯಲ್ಲಿ ಬೀದರ್ ಬಂದರೆ ಥ್ರೆಟನಿಂಗ್ ಕಾಲ್ಸ್. ಅದರಲ್ಲಿ ಒಂದು ನಿಮಿಷ, ನಾನು ಯಾವುದೇ ಕಾರಣಕ್ಕೂ ಕೂಡ ನನಗೆ ತಾಯಿ ಚಾಮುಂಡೇಶ್ವರಿ ನನಗೆ ಕೈಯಲ್ಲಿ ಶಕ್ತಿ ಕೊಟ್ಟಿದ್ದಾಳೆ. ಅದಕ್ಕೋಸ್ಕರವಾಗಿ ಮಾಡ್ತಾ ಇರೋ ಇಲಾಖೆ ಇದೆಯಲ್ಲ, ವೈದ್ಯಕೀಯ ಶಿಕ್ಷಣ ಗೊತ್ತಿದೆ ನನಗೆ. ಜನರ ಜೀವದ ಜೊತೆ ಚೆಲ್ಲಾಡುವಂಥ ಇಲಾಖೆ ಗೊತ್ತಿದೆ. ನಾನು ಅದಕ್ಕೆ ಆಗ್ತಾ ಇರೋ ಅವ್ಯವಹಾರ ರಾಜ್ಯ ಜನತೆ ಮುಂದೆ ನಿಮಗೂ ಕೂಡ ಗಮನಕ್ಕೆ ಬಂದಿದೆ ಅನ್ಕೊಂಡಿದ್ದೀನಿ. ಏನು ಕ್ರಮ ಕೈಗೊಂಡಿದ್ದೀನಿ? ನಾನು ಅದನ್ನೇ ಹೇಳ್ತಾ ಇದ್ದೆ. ನರ್ಸಿಂಗಲ್ಲಿ ಬಂದಂಥ ಸಮಯದಲ್ಲಿ ಪ್ರಾರಂಭದಲ್ಲಿ ನಾನು ಅಲ್ಲಿ ಪರೀಕ್ಷೆ ನಡೆಸಬಾರ್ದು ಅನ್ನುವಂಥದ್ದು ಮಾಡಿದೆ. ಬೆಂಗಳೂರಿನಲ್ಲಿ ಪರೀಕ್ಷೆ ನಡೆದಿದ್ದನ್ನು ರದ್ದು ಮಾಡಿದೆ. ಆ ಸಮಯದಲ್ಲಿ ಅಂಥ ಸಂದರ್ಭದಲ್ಲೂ ಕೂಡ ಥ್ರೆಟನಿಂಗ್ ಕಾಲ್ಗಳು ಬಂತು. ನಾನು ಹೆದರಲಿಲ್ಲ. ಕೊನೆಗೆ ಬೇರೆ ಬೇರೆ ಜಾತಿಯ ಹೆಸರುಗಳನ್ನು ಮಾಡಿದ್ರು, ಕೇರ್ ಮಾಡಲಿಲ್ಲ. ಬೀದರ್ನಲ್ಲಿ ಹೋಗಿ ಒಂದು ಕಡೆ ಜಿಲ್ಲಾಧಿಕಾರಿಗಳು, ಒಂದು ಕಡೆ ಪೊಲೀಸ್ SP ಅವ್ರನ್ನ ಕೂರಿಸ್ಕೊಂಡು ನೇರವಾಗಿ ಹೇಳಿದೆ, ನನಗೆ ಹಣವನ್ನು ಕೊಡಲಿಕ್ಕೋಸ್ಕರ ಬಂದಂಥ ₹50 ಲಕ್ಷ ಕೊಟ್ಟವ್ರು ನಾನು ಎದುರುಗಡೆ ಕೂತಿದ್ದಾರೆ, ಇಲ್ಲಿ ಅರೆಸ್ಟ್ ಮಾಡಿಸ್ಬೋದು, ಅದೆಲ್ಲ ನನಗೆ ಬೇಕಾಗಿರೋದು. ನಾನು ಯಾವುದೇ ಕಾರಣಕ್ಕೂ ಕೂಡ ಹಿಂದಿನ ಪರೀಕ್ಷೆಗಳನ್ನು ಸಿಂಧು ಮಾಡಲ್ಲ ಅಂತ ಮತ್ತೆ ಪರೀಕ್ಷೆ ಮಾಡಿದೆ. ನಿಮ್ಗೆ ಆಶ್ಚರ್ಯ ಆಯಿತು, 3,600 ಮಕ್ಕಳುಗಳಲ್ಲಿ ಕೇವಲ 2 ಮಕ್ಕಳು ಮಾತ್ರ ಪರೀಕ್ಷೆ ಬಂದರು. ಇದೊಂದು ದಂಧೆ ನಡೀತಾ ಇತ್ತು. ಕೇವಲ ಅಡ್ಮಿಷನ್ ಮಾತ್ರ ಮಾಡುವಂಥದ್ದು, ಕ್ಲಾಸ್ಗೆ ಹೋಗುವಂಗಿಲ್ಲ. ಅವರು ಕಾಂಟ್ರಾಕ್ಟ್, ಲಕ್ಷಾಂತರ ರೂಪಾಯಿನ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು, ಪರೀಕ್ಷೆ ಬೇರೆಯವರು ಬರೆಯುವಂಥದ್ದು. ಈ ವರ್ಷ ಸೆಪ್ಟೆಂಬರ್ 30ಕ್ಕೆ ಕಾಮೆಡ್ಕೆಯಿಂದ ಬಂದಂಥ ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಸೀಟ್ಗಳಾಗಿ ಪರಿವರ್ತಿಸಿ ಅದನ್ನು ಮ್ಯಾನೇಜ್ಮೆಂಟ್ ಅವರು ದುಡ್ಡು ಹೊಡಿತಾ ಇರೋ ವಿಚಾರವನ್ನು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀರಿ. ಅದಕ್ಕೆ ತಮ್ಮ ಉತ್ತರ ಏನು? ತಮಗೂ ಅದರಲ್ಲಿ ಪಾಲಿದೆಯಾ ಅಂತ ಕೇಳಿದೆ ನಾನು. ಮೊದಲನೇದಾಗಿ ಹೇಳ್ತೇನೆ, ಅದರ ವಿರುದ್ಧವಾದಂಥ ಹೋರಾಟವನ್ನು ಪ್ರಾರಂಭ ಮಾಡೋದು ನಾನೇ. ಅದರಲ್ಲಿ ನನ್ನ ಪಾಲಿದೆ ಅಂತ ಯಾವತ್ತಾದರೂ ಪ್ರೂವ್ ಆದರೆ ಆ ಕ್ಷಣ ನನ್ನ ಸ್ಥಾನದಲ್ಲಿರಲ್ಲ ನಾನು. ಹಿಂದೆ ಈ ಲಾಬಿಗಳನ್ನೆಲ್ಲ ಇಟ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟ್ ಪ್ರಕಾರದಲ್ಲಿ ಸೆಪ್ಟೆಂಬರ್ 30ನೇ ತಾರೀಕಿನೊಳಗಡೆ ಯಾವ ಸೀಟನ್ನು ಫಿಲಪ್ ಆಗಿರಲ್ಲ, ಅದು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಅದರ ಶೆಲ್ಟರ್ ತೊಗೊಂಡು ಇದನ್ನೆಲ್ಲ ಮಾಡ್ಕೋತಾ ಇದ್ದಾರೆ ಅಂತ ಗೊತ್ತು. ಯಾವ ಮಕ್ಕಳುಗಳು ಇಲ್ಲೂ ಸೀಟ್ ತೊಗೊಂಡಿರ್ತಾರೆ, ಅಲ್ಲೂ ಸೀಟ್ ತೊಗೊಂಡಿರ್ತಾರೆ, ಸೀಟನ್ನು ಸರೆಂಡರ್ ಮಾಡಲ್ಲ. ಸರೆಂಡರ್ ಮಾಡಿದ್ಮೇಲೆ ಒರಿಜಿನಲ್ ಸರ್ಟಿಫಿಕೇಟನ್ನು ತೊಗೊಳ್ಳೋಕ್ಕೆ ಬಂದಂಥ ಮಕ್ಕಳುಗಳಿಗೆ ಯೂನಿವರ್ಸಿಟಿಯಿಂದ ₹50,000 ತೆಗೆದುಕೊಂಡು ಹಿಂದಕ್ಕೆ ಕೊಡ್ತಾಯಿದ್ರು. ಈಗ ₹5 ಲಕ್ಷ ಮಾಡಿದೆ. ₹5 ಲಕ್ಷ ಮಾಡಿದ್ರು ₹5 ಲಕ್ಷ ಕಟ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಈಗ ಆ ಮಕ್ಕಳ ಮೇಲೆ ಏನು ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ಎರಡನೇದು, ಇದರ ಜೊತೆಯಲ್ಲೇ ಇಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಕೂಡ ಇಂಥ ಕಾಮೆಡ್-ಕೆ ಮತ್ತು KRLM ಎರಡೂ ಕಡೆಯೂ ಕೂಡ ಪರೀಕ್ಷೆಯನ್ನು ಮಾಡಿ ಈ ರೀತಿಯಾದಂಥ ಅಡ್ಮಿಷನ್ಸನ್ನು ಪ್ರಾಸೆಸ್ ಮಾಡುವಂಥದ್ದನ್ನು ಸ್ಟ್ರೀಮ್ಲೈನ್ ಮಾಡಲಿಕ್ಕೋಸ್ಕರ ಯಾವುದೇ ಸಮಿತಿ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಹಿಂದಿನ ವೈಸ್ ಚಾನ್ಸಲರ್ ಆಗಿದ್ದಂಥ ಸುಧಾರಾವ್ ಅವರ ಏಕಸದಸ್ಯದ ಆಯೋಗವನ್ನು ರಚನೆ ಮಾಡಿದ್ದೇನೆ. KRLM ಮತ್ತು ಕಾಮೆಡ್-ಕೆ ಎರಡೂ ಖಾಸಗಿ ಕಾಲೇಜ್ಗಳು ಯಾರ್ಯಾರಿದ್ದಾರೆ ಅವರ ಅಡ್ಮಿಷನ್ ಯಾವ್ಯಾವುದಾಗಿದೆ ಅದನ್ನು ಪೂರ್ತಿ ಸ್ಕ್ರೂಟಿನಿ ಮಾಡಿ ಅವರು ನನಗೆ ವರದಿಯನ್ನು ಕೊಡಲಿಕ್ಕೋಸ್ಕರ ಆಯೋಗವನ್ನು ಮಾಡಿದ್ದೇವೆ. ಅವರು ಕಚೇರಿ ಕೊಟ್ಟಿದ್ದೇವೆ. ಅವರು ವರದಿ ಯಾವುದೇ ಜನನು ನಂಬೋದಕ್ಕೆ ತಯಾರಿಲ್ಲ. ಇದರಿಂದ ರಾಮದಾಸ್ಗೆ ಅನುಕೂಲ ಆಗುತ್ತೋ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೋ? ಅದು ವಿದ್ಯಾರ್ಥಿಗಳಿಗೆ ಮಾತ್ರ ಅನುಕೂಲ ಕಮಿಷನ್ ಇಂದ ಖಂಡಿತ. ಯಾಕೆ ಅಂತ ಹೇಳ್ತೀನಿ, ನಾನು ಇದೆಲ್ಲವನ್ನ ಸ್ಕ್ರೂಟಿನಿ ಮಾಡದ ನಂತರದಲ್ಲಿ ಅವರು ಅಪ್ರೂವಲ್ ಮಾಡಿದ್ರೆ ಮಾತ್ರ ನನ್ನ ವಿಶ್ವವಿದ್ಯಾನಿಲಯಕ್ಕೆ ನಾನು ಪತ್ರವನ್ನು ಬರೆದು ಆ ಸೀಟ್ಗಳನ್ನು ಪ್ರೂವ್ ಮಾಡಿದ್ರೆ ಆ ಕಮಿಷನ್ ಮತ್ತೊಂದು ಅವ್ಯವಹಾರದ ಜಾಗ ಆಗಬಾರ್ದು. ಆದ್ರೆ ಏಕಗವಾಕ್ಷಿತರ ಲಂಚ ಎಲ್ಲ ಅಲ್ಲಿ ಬಂದ್ಬಿಡುತ್ತೆ, ಅಲ್ಲಿಂದ ತಗೋಬೇಡ ಅನ್ನೋ ತರದ್ದು ಆಗಬಾರ್ದು. ಮಾತೃ ಸ್ಥಾನದಲ್ಲಿರುವಂತಹ ಸುಧಾರಾವ್ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಅಧಿಕಾರಿಯಾಗಿ ಇವತ್ತವರೆಗೂ ಸ್ವಚ್ಛ ಹಸ್ತವನ್ನು ಇಟ್ಕೊಂಡು ಬಂದಿದ್ದಾರೆ. ಅವ್ರು ಯಾರೂ ಬೇಕಾಗಿಲ್ಲ. ಒಬ್ಬ ಮಹಿಳೆಯಾಗಿ ದುಡಿಯುವಂಥ ವ್ಯಕ್ತಿ ನನಗೆ ವಿಶ್ವಾಸ ಇದೆ, ಅವರಿಂದ ನ್ಯಾಯ ಸಿಗುತ್ತೆ ಅಂತೇಳಿ. ಅದಕ್ಕೋಸ್ಕರವಾಗಿ ಏಕಸದಸ್ಯ ನಿಮ್ಮ ಟಾರ್ಗೆಟನ್ನು ನೋಡಿದೆ, ಅದಕ್ಕೆ ಸಂಬಂಧಪಟ್ಟಾಗಿ ತೆಗೆದುಕೊಂಡಿದ್ದೀನಿ. ಏಕಸದಸ್ಯದ ಆಯೋಗ ಜೀವ ಹೊರಡಿಸಿದ್ದೇವೆ. ಇನ್ನು 2-3 ದಿವಸದೊಳಗಡೆ ಅವರಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ಅವ್ರಿಗೊಂದು ಕಚೇರಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ಎಲ್ಲವನ್ನು ಕೂಡ ಸ್ಕ್ರೂಟಿನಿ ಮಾಡಿ. ಈ ಪ್ರಕರಣ ಬಹಿರಂಗ ಬಂದ ನಂತರ ಕೆಲವು ಕಾಲೇಜುಗಳ ಹೆಸರುಗಳನ್ನು ಹೇಳಲಾಗಿದೆ. ಅಲ್ಲಿಂದ ಕೂಡ ರಾಮದಾಸ್ ಭೇಟಿ ಕೊಟ್ಟು ಏನೋ ಕ್ರಮ ಕೈಗೊಳ್ತೀನಿ ಅಂತ ಮತ್ತೆ ಹಣ ವಸೂಲಿ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಇದೆ. ನಾನು ಒಂದು ಮಾತನ್ನು ಇವತ್ತೂ ಹೇಳಲಿಕ್ಕೆ ಬಯಸ್ತೇನೆ. ನನ್ನಲ್ಲಿ ನಡೆದಿರುವಂಥ 2-3 ಪ್ರಕರಣಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ನನ್ನ ಪಕ್ಷದ ಹಿರಿಯರ ಮುಂದೆ ಕೂಡ ಮುಕ್ತವಾದಂಥ ರೀತಿಯಲ್ಲಿ ಚರ್ಚೆಯನ್ನು ಇಟ್ಟೆ. ಯಾರನ್ನಾದರೂ ಕೂಡ ಆ ರೀತಿ ತೊಗೊಂಡಿರುವಂಥದ್ದು ನನ್ನ ಮುಂದೆ ವಿಚಾರವನ್ನು ಹೇಳಿ ಅಂತ ಯಾವುದೇ ಕಾರಣಕ್ಕೂ ಕೂಡ ಆ ಮೆರಿಟ್ ವಿದ್ಯಾರ್ಥಿಗಳಿಗೆ ಈ ಬಾರಿಗೆ ಫಸ್ಟ್ ಟೈಮ್ ಯಾರಾದರೂ ಕಳೆದ ವರ್ಷ ಅದ್ರ ಹಿಂದಿನ ವರ್ಷಗಳ ಕಾಲದಲ್ಲಿ ತೆಗೆದುಕೊಂಡಂಥ ಸೀಟು, ಈಗ ತೊಗೊಂಡಂಥ ಸೀಟು, ನಾವು ಯಾವ್ಯಾವ ಸೀಟುಗಳನ್ನು ಎಷ್ಟೆಷ್ಟು ತೊಗೊಂಡಿದ್ದೀವಿ, ಹಿಂದೆ ಯಾವ ರೀತಿಯಲ್ಲಿ ಒಂದೊಂದು ಸ್ಪೆಷಾಲಿಟಿಗಳನ್ನೆಲ್ಲ ಬಿಡ್ತಾ ಇದ್ರು ಅಂತ ನೋಡ್ಕೊಂಡು ಬರಲಿ. ಬೇಕಾದಷ್ಟು ಕಾಲೇಜುಗಳಿಗೆ ಭೇಟಿ ಕೊಟ್ಟರೆ ಅಲ್ಲಿ ಅವ್ಯವಸ್ಥೆ ಪ್ರತಿಯೊಂದು ಕಡೆನೂ ಇದೆ. ತಮ್ಮ ಭೇಟಿಯ ಉದ್ದೇಶನೇ ಬೇರೆ.
ಒಂದು ವಿಷಯ ಹೇಳಿದ, ನಾನು ಬಹುತೇಕ ಭೇಟಿ ಕೊಟ್ಟಿರುವಂಥದ್ದೆಲ್ಲ ಸರ್ಕಾರಿ ಕಾಲೇಜ್ಗಳೇ. 10 ಕಾಲೇಜ್ಗಳಿಗೂ ನಾನು ಭೇಟಿ ಕೊಟ್ಟಿದ್ದೀನಿ. ಆದರೆ ನನಗೆ ಇವತ್ತು ತೃಪ್ತಿ, ನೇರವಾಗಿ ನಿಮ್ಮ ಟಾರ್ಗೆಟ್ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ, ನಾನು ಪ್ರತಿಯೊಂದು ಕಾಲೇಜ್ಗಳಲ್ಲಿ ಹೋಗಿ ಬಂದಂಥದ್ದಕ್ಕೆ ಮತ್ತೊಂದು ಸಲ ಭೇಟಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ನನಗೆ. ನಾನು ಪ್ರತಿ ದಿವಸವೂ ಕೂಡ ಬಹುತೇಕ ಅಲ್ಲಿರುವಂಥ ಪೇಷಂಟ್ಗಳು ಯಾರ್ಯಾರಿದ್ದಾರೆ ಅವ್ರದ್ದು ಇನ್ ಪೇಷಂಟ್ ಮತ್ತು ಔಟ್ ಪೇಷಂಟ್ದು ಟೆಲಿಫೋನ್ ನಂಬರ್ನ ನಾನು ಅಲ್ಲಿಗೆ ಎಂಟ್ರಿ ಮಾಡಿಸ್ತಾ ಇದ್ದೀನಿ. ನಾನು ಡೌನ್ಲೋಡ್ ಮಾಡ್ಕೋತೇನೆ. 2 ದಿವಸಕ್ಕೆ ಒಂದು ದಿವಸ ಯಾವ್ದಾದ್ರು ಒಂದು ಹಾಸ್ಪಿಟಲ್ನಲ್ಲಿ 10-15 ಜನಕ್ಕೆ ಪೇಷಂಟ್ಗಳಿಗೆ ಅವ್ರ ಕಡೆಯವ್ರಿಗೆ ಫೋನ್ ಮಾಡ್ತಾ ಇದ್ದೇನೆ. ನಿಮ್ಮ ಹಾಸ್ಪಿಟಲಲ್ಲಿ ಯಾರು ಪೇಷಂಟ್ ನಿಮ್ಮನ್ನು ನೋಡಿದ್ರು, ಯಾವ ಡಾಕ್ಟರ್ ಇದ್ದಾರೆ, ಕ್ಲೀನರ್ನೆಸ್ ಇದೆಯಾ, ಇನ್ನೊಂದಿದೆಯಾ, ಊಟ ಸರಿಯಾಗಿದೆಯಾ ಇಲ್ವಾ, ಯಾರೋ ಲಂಚ ಕೇಳಿದ್ರ ಅಂತ ಕೇಳುವಂಥ ವ್ಯವಸ್ಥೆಗೆ ಹೋಗಿದ್ದೀನಿ. ಇವತ್ತು 100ಕ್ಕೆ 100 ಭಾಗ ಅಲ್ಲದೆ ಹೋದರೂ ಕೂಡ ನಾನು ತೃಪ್ತಿಯಿಂದ ಇಲ್ಲಿ ನೇರವಾಗಿ ಹೇಳಿಕ್ಕೆ ಬಯಸ್ತೀನಿ, ನನ್ನ ಹಾಸ್ಪಿಟಲ್ಗಳಲ್ಲಿ ಇವತ್ತಿನ ದಿವಸ ಲಂಚವನ್ನು ಮೋರ್ ದೆನ್ 80-90% ತೆಗೆಯುವಂಥ ಕೆಲಸವನ್ನು ರಾಮದಾಸ್. ಅದರ ಜೊತೆಗೆ ಬಹಳಷ್ಟು ಈ ರಾಕೆಟ್ ನಾವು ಹೊರಗೆಳೆದ ನಂತರ ದೊಡ್ಡ ದೊಡ್ಡ ಕಾಲೇಜುಗಳ, ಅದರ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರೆಲ್ಲ ಈಚೆ ಬಂತು. ಪ್ರಮುಖವಾಗಿ ತಮ್ಮದೇ ಪಕ್ಷದ ಶಶೀಲ್ ನಮೋಶಿ ಅವರ ಹೆಸರು ಕೂಡ ಪ್ರಮುಖವಾಗಿ ಪದೇ ಪದೇ ಕೇಳಿಬಂತು. ಈಗ ಮುಂದೆ ಆಗೋದನ್ನ ತಡೆಯೋದಕ್ಕೆ ತಾವೊಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದಿರಿ, ಸಿಂಗಲ್ ಬೆಂಚ್ ಕಾನ್ಸ್ಟಿಟ್ಯೂಟ್. ಈ ಇಲ್ಲಿವರೆಗೂ ಆಗಿರೋದಕ್ಕೇನು? ನಿಮ್ಮ ಪಕ್ಷದವರೇ ಎಲ್ಲ ಇನ್ವಾಲ್ವ್ ಆಗಿದಾರಲ್ಲ, ಅವ್ರಿಗೆಲ್ಲ ಏನು? ನಾನು ಇಲ್ಲಿವರೆಗೆ ಆಗಿರೋದಕ್ಕೆ ಎನ್ಕ್ವೈರಿಗೆ ಇಟ್ಟಿರೋದು, ಇನ್ನು ಮುಂದೆ ಆಗುವಂಥದ್ದಕ್ಕಲ್ಲ. ಕಳೆದ ಸಾಲಿನಲ್ಲಿ ಕಾಮೆಡ್ಕೆ ಮತ್ತು KRLMನ ಅಡಿಯಲ್ಲಿ ಯಾವ್ಯಾವುದು ಅಡ್ಮಿಷನ್ಸ್ ಆಗಿದೆ ಅದಷ್ಟನ್ನು ಸ್ಕ್ರೂಟಿನಿ ಮಾಡುವಂಥದ್ದಕ್ಕೋಸ್ಕರವಾಗಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೇನೆ. ಇದರ ವಿರುದ್ಧ ಯಾರೂ ನ್ಯಾಯಾಲಯಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಅಂಡರ್ ದಿ ಕೋರ್ಟ್ ಆ್ಯಕ್ಟ್ ಅನ್ನಲು ನಾನು ಹಿಂದೆ ಇತ್ತು ಅದನ್ನು ಆ್ಯಕ್ಟಲ್ಲಿ, ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ, ಹೊಸದೇನು ಮಾಡಿಲ್ಲ ನಾನು. ಯಾರೇ ಆದರೂ ಎಷ್ಟೇ ದೊಡ್ಡವರಾದರೂ ತಾವು ಬಿಡಲ್ಲ, ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಪಕ್ಷದವರೇ ಆದರೂ ನಿಮ್ಮ ಪಕ್ಷದವರು ಒತ್ತಡ ತಂದ್ರೆ ಏನು ಮಾಡ್ತೀರಿ? ಪಕ್ಷದವರು ಇಂಥ ವಿಚಾರಗಳಿಗೆ ಒತ್ತಡ ತಡಲ್ಲ, ತಂದರೆ ಕನ್ವಿನ್ಸ್ ಮಾಡುವಂಥ ಶಕ್ತಿ ನನಗಿದೆ. ಯಾವುದಾದ್ರೂ ಪರ್ಸನಲ್ ಇಂಟ್ರೆಸ್ಟ್ ಏನಾದ್ರು ಇದ್ದರೆ ನಾನು ಅದು ಯೋಚನೆ ಮಾಡಬೇಕಾಗಿರುತ್ತೆ. ಇಲ್ಲಾಂದರೆ ನಾನು ಹಿರಿಯರ ಹತ್ರ ಕೂತ್ಕೊಂಡು ಹೀಗೆ ಅಂತ ಹೇಳ್ತೀನಿ. ಇಂಥ ವಿಷಯಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರಲಿ ಯಾರೂ ಇಂಟರ್ಫಿಯರ್ ಆಗುವಂಥ ವ್ಯವಸ್ಥೆ ಹೋಗಿ. ರೈಟ್. ವೈದ್ಯಕೀಯ ಶಿಕ್ಷಣ ಇಲಾಖೆ ತಾವು ಹೇಳಿದಾಗೆ ಇಟ್ಸ್ ಎ ವೆರಿ ಪವರ್ಫುಲ್ ಆ್ಯಂಡ್ ಜನಗಳ ಜೊತೆ ಚೆಲ್ಲಾಟ ಆಡೋದು. ಇಲ್ಲಿ ಮೆಡಿಕಲ್ ಔಷಧಿಗಳ ದೊಡ್ಡ ಮಾಫಿಯಾ ಇದೆ, ಹಾಸ್ಪಿಟ್ಲ್ಗಳದ್ದು, ಜೊತೆಗೆ ಬೇರೆ ಬೇರೆ ಎಲ್ಲ ಮಾಫಿಯಾಗಳು ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋ ತಮ್ಮೆಲ್ಲ ಗಮನಕ್ಕೆ ಬಂದಿದೆ. ಇಲ್ಲ, ನಾನು ಈ ಇಲಾಖೆಯನ್ನು ಕ್ಲೀನ್ ಮಾಡ್ತೀನಿ, ರಾಜ್ಯದ ಜನತೆಗೆ ನೀವು ಎದೆ ತಟ್ಕೊಂಡು ಒಂದು ಭರವಸೆ ಕೊಡೋಕೆ ಸಾಧ್ಯ ಇದೆಯಾ? ಆ ಶಕ್ತಿ ಇದೆಯಾ ನಿಮಗೆ? ನಾ ಭರವಸೆ ಕೊಡಬೇಕಾಗಿಲ್ಲ, ಕೆಲಸ ಮಾಡ್ತಾ ಇದ್ದೇನೆ ನಾನು. ಅದರ ಪ್ರಕಾರದಲ್ಲಿ ರಿಸಲ್ಟ್ ತಗೋತಾ ಇದ್ದೀನಿ. ನನಗೆ ಎಷ್ಟು ದಿವಸ ಇಲಾಖೆಯಲ್ಲಿ ಇರ್ತೀನಿ ಅದೆಲ್ಲ ಪ್ರಶ್ನೆ ಬೇರೆ. ಇರುವರೆಗೆ ನಾನು ಮಾಡಿದೆ ಅನ್ನೋ ಆತ್ಮತೃಪ್ತಿ ಬೇಕಲ್ಲ, ಅದಕ್ಕೋಸ್ಕರ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಅರಿವಿದೆಯಾ? ಎಲ್ಲ ಅರಿವಿದೆ. ಆ ಪೋರ್ಟ್ಫೋಲಿಯೋ ಬೇಡ ಅಂತ ಹೇಳುವಂಥ ಪ್ರಯತ್ನಗಳು ಮಾಡಿದವರು ಇದ್ದಾರೆ. ನನಗೆ ಗೊತ್ತಿದೆ, ಈ ಪೋರ್ಟ್ಫೋಲಿಯೋ ಇದನ್ನು ತೆಗೀರಿ ಅಂತ ಹೇಳುವಂಥ ಪ್ರಯತ್ನಗಳು ಆಗಿದೆ. ನಾನು ಅದಕ್ಕೆಲ್ಲ ಯೋಚನೆ ಮಾಡುವಂಥದ್ದಲ್ಲಿ ಶಾಶ್ವತ ಅಲ್ಲ ಅಂತ ಗೊತ್ತು. ನನ್ನಿಂದೇನೂ ಬಹಳ ಜನ ಮಂತ್ರಿಗಳಾಗಿ ಹೋಗಿದ್ರು, ಮುಂದೇನೂ ಭಾಳ ಜನ ಜಾಗಕ್ಕೆ ಬರ್ತಾರೆ. ಇರುವರೆಗೆ ಎಷ್ಟಿದೆಯೋ ಅದನ್ನು ಮಾಡುವಂಥ ಆ ತಾಯಿ ಹತ್ರನೂ ಅದನ್ನೇ ಕೇಳ್ಕೊಳ್ಳೋದು. ಇರುವರೆಗೆ ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡೋಕ್ಕೆ ಶಕ್ತಿ ಕೊಡಮ್ಮ ಅಂತ ಅಷ್ಟೇ. ತುಂಬ ಕೆಟ್ಟದ್ದು ಅಂತ ನಿಮ್ಗೆ ಅನಿಸಿದ್ದು 1, 2, 3 ಅಂತ ಹೇಳ್ಬೋದಾ ನಿಮ್ಮ ಇಲಾಖೆಯಲ್ಲಿ ಏನೋದು ಅಂತ? ನನ್ನ ಇಲಾಖೆಯಲ್ಲಿ ಬಹಳಷ್ಟು ಕಂಡಿದ್ದು, ನೀವು ಹೇಳಿದ ರೀತಿಯಲ್ಲಿ ಅಡ್ಮಿಷನ್ ಪ್ರಾಸೆಸ್ಸಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿರುವಂಥದ್ದು. ನಂಬರ್ 2, ನರ್ಸಿಂಗ್, ಪ್ಯಾರಾಮೆಡಿಕಲ್ಲು, ಬೇರೆ ಬೇರೆ ಸ್ಕೂಲ್ಗಳು ಮತ್ತು ಕಾಲೇಜ್ಗಳಲ್ಲಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೇ ಕೇವಲ ಮಕ್ಕಳುಗಳನ್ನು ತಂದು ಅಡ್ಮಿಷನ್ ಮಾಡಿಕೊಂಡು ಪ್ಯಾಕೇಜ್ ಅಡಿನಲ್ಲಿ ಮಾಡುವಂಥದ್ದು, ಪಾಠ ಮಾಡುವಂಥವ್ರು ಯಾರೂ ಇಲ್ಲದೆ ಇರುವಂಥದ್ದು, ಇವೆಲ್ಲ ವ್ಯವಸ್ಥೆಗಳು ಅದರೊಳಗಡೆ ಇದೆ. ಅದನ್ನೆಲ್ಲವನ್ನು ಒಂದು ಸಲ ಈಗ ನಾನು ಸ್ಟ್ರೀಮ್ಲೈನ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ಅದರ ವಿರೋಧ ಬಂದಿದೆ ನನಗೆ. ಈವನ್ ದೆನ್ ನನಗೆಲ್ಲಿ ಎಷ್ಟು ದಿವಸಗಳ ಕಾಲ ವಿಶ್ವವಿದ್ಯಾನಿಲಯದಲ್ಲಿ ಇಂಥದ್ದೇ ರ್ಯಾಕೆಟು ಮಾರ್ಕ್ಸ್ ಕಾರ್ಡ್ ತಿದ್ದುವಂಥದ್ದು ಭಾಳ ದಿವಸ ನಡ್ಕೊಂಡ್ಬಂದಿತ್ತು. ನಾನೇ ಇವತ್ತು ಎನ್ಕ್ವೈರಿ ಕೊಟ್ಟಿದ್ದೀನಿ, COD ಎನ್ಕ್ವೈರಿ ಆಗ್ತಾ ಇದೆ. ಆದಷ್ಟು ಬೇಗ ರಿಪೋರ್ಟ್ ಬರುತ್ತೆ. ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ನನಗೆ. ತಾವು ಹೇಳ್ತಾ ಇದ್ರಿ ಈಗ ದಸರಾನ ನಾನು ನಿಷ್ಕಲ್ಮಶವಾಗಿ ಯಾವುದೇ ಹಣವನ್ನು ಮುಟ್ಟದೆ ಅಥವಾ ಅವ್ಯವಹಾರಕ್ಕೆ ಆಸ್ಪತ್ರೆ ಕೊಡದೆ ಮಾಡಿದ್ದೀನಿ ಅನ್ನೋ ಒಂದನ್ನು ಹೇಳಿದಿರಿ. ಇಲಾಖೆ ವಿಚಾರವೂ ಕೂಡ ರೈಟ್, ನಾನು ಕ್ಲಿಯರ್ ಆಗಿದ್ದೀನಿ, ನಾನು ಬಿಡೋದಿಲ್ಲ. ತಪ್ಪಾದರೆ ಮಾಧ್ಯಮ ಎಂದಿನಂತೆ ಎಲ್ಲರ ಬೆನ್ನು ಹತ್ತುತ್ತೆ, ಬಿಡೋ ಪ್ರಶ್ನೆನೇ ಇಲ್ಲ. ತಾವು ಹೇಳಿದ್ರಿ ಇಲ್ಲ, ಐ ಆಮ್ ವೆರಿ ಕ್ಲಿಯರ್, ಅದ್ರ ಬಗ್ಗೆನೂ ಸ್ಪಷ್ಟವಾಗಿದ್ದೀನಿ ನಾನು ಅಂತ ಹೇಳಿ. ಈ ಎರಡೂ ವಿಚಾರಗಳನ್ನು ತಾವು ಕ್ಲಿಯರಾಗಿ ಹೇಳ್ತಾ ಇದ್ದೀರಿ. ಬಹಳ ಕಾನ್ಫಿಡೆಂಟ್ ಆಗಿ ರಾಜ್ಯದ ಜನತೆ ಮುಂದೆ ಹೇಳಿದಿರಿ. ರಾಮದಾಸ್ ನಿಮ್ಮನ್ನು ಕೂಡ ಗಮನಿಸ್ತಾ ಇದ್ದಾರೆ. ಖಂಡಿತ ಇನ್ನು ಮುಂದೆನೂ ಕೂಡ ಇದೇ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡ್ತೀರಾ? ನಿಮ್ಮನ್ನು ನಿರೀಕ್ಷಿಸಬಹುದಾ? ಖಂಡಿತ. ನಾನು ಹೇಳಿದ್ನಲ್ಲ, ಯಾವತ್ತೂ ನನಗೆ ರಾಜಕಾರಣ ಅನಿವಾರ್ಯ ಅಂತ ನಾನು ಅನ್ಕೊಂಡಿಲ್ಲ. ಬಹಳ ದಿವಸಗಳ ಕಾಲ ರಾಜಕಾರಣ ಮಾಡ್ತೀನಿ ನನ್ನ ಮನಸ್ಸಲ್ಲೂ ಅಲ್ಲೇ ನನಗೆ ತೃಪ್ತಿ ಕೊಡುವಂಥದ್ದು ಎಲ್ಲೋ ಆ ಪುಟ್ಟ ಮಕ್ಕಳುಗಳ ಸೇವೆ ಮಾಡೋದಿದೆಯಲ್ಲ ಅದರಲ್ಲೇ ನನಗೆ. ಹಾಗಾಗಿ ಇವತ್ತು ಮಂತ್ರಿ ಆದರೂ ಕೂಡ ಶಾಲೆಗೆ ಹೋಗಿ ಪಾಠ ಮಾಡ್ತೀನಿ. ಪಾಠಗಿಂತ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಮಾಡ್ಕೋತೀನಿ ಮಕ್ಕಳುಗಳಲ್ಲಿ, ಅದರಲ್ಲಿ ಸಿಗುವಂಥ ಆನಂದ ಇದೆಯಲ್ಲ. ಹಾಗಾಗಿ ಇದರಿಂದ ಏನೋ ನಾನು ಮಾಡ್ಕೊಂಡು ಹೇಳೋದನ್ನೆಲ್ಲ ನಂಬಬೇಕು. ನಾನು ನಂಬಿ ಅಂತ ಹೇಳ್ತಾನೆ ಇಲ್ಲ. ನನ್ನ ಬಾಯಲ್ಲಿ ಹೇಳಿದ್ನ ಯಾರೂ ನಂಬಾರ್ದು. ನನ್ನ ಆ್ಯಕ್ಟನ್ನು ನೋಡಿ ನಂಬಬೇಕು. ಅಥವಾ ತಪ್ಪು ಮಾಡಿದರೆ ತಪ್ಪಾಗಿದೆ ನೀನು ಅಂತ ನೇರವಾಗಿ ಹೇಳಿ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ನಮ್ಮ ಸುತ್ತ ರಾಜಕಾರಣಿ ಸುತ್ತ ಪ್ರತಿ ಸಂದರ್ಭಗಳಲ್ಲೂ ಕೂಡ ಹೊಗಳಪಟ್ಟಿರ್ತಾರೆ ಅಂತ ಅರಿವು ನನಗಿದೆ. ಯಾರಾದರೂ ನನ್ನನ್ನು ಬೈದರೆ ಅದನ್ನು ಸ್ವಾಗತ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟದ್ದು ಏನು ಅಂತ ತಿಳ್ಕೊತೀನಿ ನಾನು. ರಾಮದಾಸ್ ಭ್ರಮೆಲಿಲ್ಲ ಹಾಗಾದರೆ? ನನಗೆ ಭ್ರಮಾಲೋಕದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ನಾನೊಬ್ಬ ರಾಜಕಾರಣಿ ಆಗ್ತೀನಿ ಅಂತ ಬಂದಂಥವನಲ್ಲ. ನಾನೊಬ್ಬ ಮಿಲಿಟರಿ ಅಧಿಕಾರಿ ಆಗಬೇಕು ಅಂತ ಬಯಸಿದಂಥವನು. ಆಕ್ಸಿಡೆಂಟಲ್ ನನ್ನ ಜೀವನದಲ್ಲಿ ರಾಜಕಾರಣ. ಹಾಗಾಗಿ ಆಕ್ಸಿಡೆಂಟಲ್ ಆಗಿ ಹೋದ್ರೂ ನಾನು ಏನು ಯೋಚನೆ ಮಾಡುವಂಥವನಲ್ಲ. ರೈಟ್. ಎನಿಹೌ ನಿಮ್ಮ ಕಾನ್ಫಿಡೆಂಟ್ ಆನ್ಸರ್ಗೆ ಥ್ಯಾಂಕ್ ಯು ರಾಮದಾಸ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದಗಳು. ಸೊ ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.